ಸಮೀಕ್ಷೆಯಲ್ಲಿ ಅಕೌಂಟ್ಗಳು ಕೂಡ ಮಾಹಿತಿ ಕೇಳ್ತಿದ್ದಾರೆ, ಅಕೌಂಟ್ ಪಾಸ್ಬುಕ್ ಎಷ್ಟಿದಾವೆ, ಇಷ್ಟೆಲ್ಲ ಮಾಹಿತಿ ಇದ್ರ ಅವಶ್ಯಕತೆ ಇತ್ತು ಯಾಕೆ ಇರಬಾರ್ದು? ಈ ಕೇಂದ್ರ ಸರ್ಕಾರ ಕೇಳ್ತಲ್ಲ ನಿಮಗೆ? ಕೇಂದ್ರ ಸರ್ಕಾರ ಯಾವ ಮಾಹಿತಿ ಕೇಳೋದಲ್ಲಿ ನಿಮಗೆ? ಎಲ್ಲ ಕೇಳ್ತದೆ. ಸರ್ಕಾರ ಕೇಳಿದೆ, ನಿಮಗೆ ಕೊಡಂಗಿದ್ರೆ ಕೊಟ್ಟಿರೋದ್ರಿಲ್ಲ, ಅದಕ್ಕೇನು ಕಂಪಲ್ಸನ್ ಇಲ್ಲ. ಏನು ಕಂಪಲ್ಸನ್ ಇದೆಯಾ? ಯಾಕೆ ಕೇಳ್ತೀವಿ ಅಂತ ಅದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅರ್ಥ ಆಗುತ್ತೆ. ಇದು ಎಕನಾಮಿಕಲ್ ಸರ್ವೆ ಇರೋದ್ರಿಂದ ಪ್ರಶ್ನೆ ಕೇಳ್ತಿದ್ದೀವಿ. ಸೊ ಎನಿ ಕ್ವಶನ್ ವಿಚ್ ಇಸ್ ಆಸ್ಡ್ ಟು ಐಡೆಂಟಿಫೈ ಎಕನಾಮಿಕಲ್ ವೀಕರ್ ಇದರಲ್ಲ ಅನ್ನೋದಕ್ಕದ್ದು ಇದೆ. ಇದನ್ನ ಏನು ಅನಾನುಕೂಲ ಏನಾಗುತ್ತಂತ ಇವ್ರಿಗೆ ಕೊಟ್ಟರೆ? ಇವ್ರಿಗೆ ಅನಾನುಕೂಲ ಏನಾಗುತ್ತಂತ ಇವ್ರು ಹೇಳ್ತಾ ಇದ್ರಲ್ಲ, ಸ್ವಿಸ್ ಬ್ಯಾಂಕ್ಲಿಂದ ರೊಕ್ಕ ತರ್ತೀವಿ ಅಂತೇಳಿ. ಎಷ್ಟು ತಂದ್ರೆ ಸ್ವಿಸ್ ಬ್ಯಾಂಕ್ಲಿಂದ ರೊಕ್ಕ? ಸ್ವಿಸ್ ಬ್ಯಾಂಕ್ ಬಗ್ಗೆ ಭಾಳ ಮಾತಾಡ್ತಿದ್ರಲ್ಲ ಜೋಶಿ ಸಾಹೇಬ್ರೆ, ಒಂದ್ಸಲ ಕೇಳಿ. ಭಾರತ ದೇಶದಲ್ಲಿರ್ತಕ್ಕಂಥ ಹೊರದೇಶದಲ್ಲಿರ್ತಕ್ಕಂಥ ರೊಕ್ಕನ ತರ್ತೀವಿ ಅಂತ ಹೇಳ್ತಿದ್ರು. ಸ್ವಿಸ್ ಬ್ಯಾಂಕ್ನಲ್ಲಿರ್ತಕ್ಕಂಥ ರೊಕ್ಕ ಈಗ 3 ಆಗಿದೆ. ನಾಚಿಕೆ ಮಾನ ಮರ್ಯಾದೆ ಬಿ ಜೆ ಪಿಗೆ ಇದೇರೇನ್ರಿ? ನಾಚಿಕೆ ಮಾನ ಇದೆ ಅಂತ ಕೇಳಿ ಅವರಿಗೆ. ಹ್ಯಾವ್ ದ ಗಾಟ್ ಎನಿ ಸೇಮ್ ಆನ್ ದೆಮ್? ದೇ ವರ್ ಕ್ಲೇಮಿಂಗ್ ದಟ್ ಎನಿ ಮನಿ ವಿಚ್ ಇಸ್ ದೇರ್ ಔಟ್ಸೈಡ್ ಇಂಡಿಯಾ ಅಂಡ್ ಸ್ವಿಸ್ ಬ್ಯಾಂಕ್ ವಿ ಆರ್ ಗೋಯಿಂಗ್ ಟು ಗೆಟ್ ಅಂತ ಹೇಳಿದ್ರು. ಇವತ್ತು ಅದು 3 ಟರ್ಮ್ ಜಾಸ್ತಿ ಆಗಿದೆ, 3 ಪಟ್ಟು ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಮತ್ತು ಕಪ್ಪಣ ಎಲ್ಲೋಯ್ತು ಈ ದೇಶದಿಂದ? ಮತ್ತು ಇದೇ ಕಪ್ಪಣ ಒಯ್ದಿರೋದು. ಸರ್, ಈಗ ಬೆಳಗಾವಿ ಟು ಧಾರವಾಡ ರೈಲ್ವೆ ಭೂ ಸ್ವಾಧೀನ ರಾಜ್ಯ ಸರ್ಕಾರ ಮಾಡಿಕೊಡ್ತಲ್ಲ ಅಂತ ಆರೋಪ ಮಾಡ್ತಾರೆ. ಇಲ್ಲ, ಅದರಲ್ಲಿ ಯಾರು ನಮ್ಮ ಸಚಿವರಾಗಿರ್ತಕ್ಕಂಥ ಯಾರು ನಮ್ಮ ಸೋಮಣ್ಣ ಅವ್ರು ಹೇಳಿರ್ತಕ್ಕಂಥದ್ದು ಮಾತು ಸರಿ ಇದೆ. ಅವರೇನು ನನಗೆ ಮಾತನಾಡಿಲ್ಲ, ಪ್ರಯತ್ನ ಮಾಡಿದಂಥ ನಾವಾಗಿರಲಿ, ಜೋಶಿ ಸಾಹೇಬರಾಗಿರಲಿ, ಅವರು ಟ್ರೈ ಮಾಡಿದ್ದೀವಿ. ಇಲ್ಲೇನಾಗಿದೆ, ಈ ಊರಿಗೆ ನೀವು ಹೋಗಿ ನೋಡಿರಿ. ಯಾವುದೋ ನಮ್ಮ ಮಮ್ಮಿಗಟ್ಟಿ ಏನಿದೆ, ಇಡೀ ಇಂಡಸ್ಟ್ರಿಗೆ ಅವರೇ ಲ್ಯಾಂಡ್ ಕೊಟ್ಟಿದ್ದಾರೆ. ಅವ್ರು ಕೇಳಿರ್ತಕ್ಕಂಥ ಒಂದು ಸ್ಮಾಲ್ ಡೈವರ್ಷನ್ ಇದೆ. ಮೊದಲನೇ ಡೈವರ್ಷನ್ ಇವರೇ ಮಾಡಿರೋದು. ಮೊದಲು ಒಂದು ಅಲೈನ್ಮೆಂಟ್ ಇತ್ತು. ಇವರು ಬೇರೆ ಯಾರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಅಲೈನ್ಮೆಂಟ್ನ ಚೇಂಜ್ ಮಾಡಿದ್ರು. ರೈತರು ಒಪ್ಪಕ್ಕೆ ರೆಡಿ ಇಲ್ಲ ಅಲೈನ್ಮೆಂಟ್ನ. 2ನೇ ಅಲೈನ್ಮೆಂಟಿಗೆ 3ನೇ ಅಲೈನ್ಮೆಂಟಿಗೆ ಒಂದು ಸತ್ತಕ್ಕೆ ಸಂಧಾನ ಆಗಿತ್ತು. ಇವರು ರೈಲ್ವೆದವರು ಒಂದಿಷ್ಟು ಚೇಂಜ್ ಮಾಡೋಂಗಿಲ್ಲ, ನಮಗೆ ಅದೇ ಅಲೈನ್ಮೆಂಟ್ ಬೇಕಂತಂದ್ರೆ ರೈತರು ಒಪ್ಪಕ್ಕೆ ರೆಡಿ ಇಲ್ಲ. ಮತ್ತು ರೈತರ ವಿರುದ್ಧವಾಗಿ ನಾವು ಹೆಂಗೆ ಕೆಲಸ ಮಾಡೋಣ? ಅದೇ ಅದ್ರ ಬಗ್ಗೆ ಯೋಜನೆ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕಲ್ಲ. ಆ ಯೋಜನೆಯಲ್ಲಿ ರೈತರು ಹೇಳಿರ್ತಕ್ಕಂಥ ಅಲೈನ್ಮೆಂಟ್ ಆದರೆ ಏನು ತೊಂದರೆ ಆಗುತ್ತೆ ಅಂತೇಳಿ ಸ್ವಲ್ಪ ಪಬ್ಲಿಕ್ನಾಗ ಬಹಿರಂಗವಾಗಿ ಹೇಳಿದ್ರೆ ಜನನೂ ಅರ್ಥ ಮಾಡ್ಕೊಂತಾರೆ ಅಲ್ವಾ? ಪಬ್ಲಿಕ್ನಲ್ಲಿ ಬಹಿರಂಗವಾಗಿ ಹೇಳ್ಬಿಟ್ರೆ ರೈತರು ಹೇಳಿರ್ತಕ್ಕಂಥ ಅಲೈನ್ಮೆಂಟಿಗೆ ಇವ್ರು ಹೇಳಿರ್ತಕ್ಕಂಥ ಅಲೈನ್ಮೆಂಟಿಗೆ ಏನು ವ್ಯತ್ಯಾಸ ಇದೆ ಅಂತ ಸ್ವಲ್ಪ ಪಬ್ಲಿಕ್ನಾಗ ಹೇಳಿದ್ರೆ ಅದು ಅರ್ಥ ಆಗುತ್ತೆ. ಸರ್, ಐ ಲವ್ ಮೊಹಮ್ಮದ್ ಅಂತೇಳಿ ಕೆಲವೊಂದು ಕಡೆ ಸಮಾವೇಶ ಇರ್ಬೋದು, ರ್ಯಾಲಿ ಇರ್ಬೋದು ಮಾಡ್ತಾ ಇದ್ದಾರೆ, ಸ್ಟೇಟಲ್ಲಿ ಇರ್ಬೋದು, ಬೇರೆ ಕಡೆ. ನನಗೇನು ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಸರ್, ಈಗ ಬೆಳೆ ಸಮೀಕ್ಷೆ ಲಾಸ್ಟ್ ಟೈಮ್ ನಮ್ಮ ಜಿಲ್ಲೆದು ಮಾಡಿದ್ರು. ತಂಡ ಕೂಡ ಬಂದು ಹೋಯಿತು. ಕೆಲವೇ ದಿನಗಳಿಗೆ ಪರಿಹಾರ ಅಮೌಂಟ್ ಹಾಕ್ತೀವಿ ಅಂತ ಕೂಡ ಇಲ್ಲ. ಆಮೇಲೆ ಮತ್ತೆ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಜಾಸ್ತಿ ಅಲ್ಲ. ಒಂದು ಇಡೀ ಸ್ಟೇಟಿಗೆ ಧಾರವಾಡ ನಂಬರ್ 1 ಇದ್ದೀವಿ. ಸರ್ವೆ ನಂಬರ್ ವೈಸು ನಾವೆಲ್ಲ ಸರ್ಕಾರಕ್ಕೆ ಏನು ಮಾಹಿತಿ ಕೊಡಬೇಕು ಕೊಟ್ಟಾಗಿದೆ. ಇನ್ನೊಂದು ವಾರ 10 ದಿವಸಗಳಲ್ಲಿ ಮೋಸ್ಟ್ಲಿ ಮ್ಯಾಕ್ಸಿಮಮ್ ಇನ್ನು ವೀಕ್ 10 ಡೇಸು ಸರ್ಕಾರದ ನಿಗದಿಪಡಿಸಿರ್ತಕ್ಕಂಥ ಏನು ಪರಿಹಾರ ಕೊಡಬೇಕು ಎಲ್ಲರ ಅಕೌಂಟಿಗೆ ಡಿಬಿಟಿ ಆಗುತ್ತೆ. ಅದು ಸರ್ಕಾರ ಏನು ಪರಿಹಾರ ಕೊಡುತ್ತೆ ಅದ್ರ ಪ್ರಕಾರ ಮಾಹಿತಿ ಇಲ್ಲ, ಬಟ್ ನಿಮ್ಗೆ ಗೊತ್ತು.